ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೆಡಿ ಆಗಿದ್ದೀನಿ. ನನ್ನ ಮಗಳು ಕೂಡ ಇದೆ, ರೆಡಿ ಆಗಿದ್ದಾಳೆ. ಭರತನಾಟ್ಯ ಡ್ರೆಸ್ ಹಾಕ್ಕೊಂಡು ಸ್ಕೂಲ್ ಆ್ಯನಿವಲ್ ಡೇ ಇದೆ, ವೆಲ್ಕಮ್ ಡ್ಯಾನ್ಸ್ ಇದೆ. ಹಾಗಾಗಿ ರೆಡಿ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ ಬರೋದು. ನೋಡ್ಬೋದು ಹೆಂಗೆ ರೆಡಿ ಆಗಿದ್ದಾಳೆ ಅಂತ ನನ್ನ ಮಗಳನ್ನ ತೋರಿಸ್ತೀನಿ. ಈ ಥರ ರೆಡಿ ಮಾಡಿದ್ದೀನಿ. ಭರತನಾಟ್ಯ ಅಂದರೆ 2-3 ಸಾಂಗ್ ಮಿಕ್ಸ್ ಇದೆ, ಮಿಕ್ಸ್ ಮಾಡಿ ಡ್ಯಾನ್ಸ್ ಮಾಡೋದು. ಜ್ಯುವೆಲರಿ ಸೆಟ್ ಎಲ್ಲ ನೋಡಿ ಹಿಂಗೆ ಹಾಕಿದ್ದೀವಿ. ಭರತನಾಟ್ಯ ಅಂದರೆ ಹಿಂಗೆ ಅಲ್ವಾ. ಇವಾಗ ಸ್ಕೂಲಿಗೆ ಹೊರಡಬೇಕು. ಅಲ್ಲೇ ಸ್ಕೂಲಿಗೆ ಹೋದ ನಂತರ ತೋರಿಸ್ತೀನಿ. ಸ್ಕೂಲಲ್ಲಿ ಲೈಟಿಂಗ್ಸ್ ಎಲ್ಲ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತೋರಿಸ್ತೀನಿ ನಿಮಗೂ ಕೂಡ. ನೋಡಿ ಹೆಂಗೆ ಕಾಣಿಸ್ತಿದ್ದಾನೆ. ಕೋಲ್ಡ್ ಆದಂಗೆ ಆಗ್ತಾ ಇದೆ ಯಾಕೋ. ಇಷ್ಟು ರೆಡಿ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ, ಭರತನಾಟ್ಯ ಅಂದ ತಕ್ಷಣ ರೆಡಿ ಮಾಡೋದೇ ದೊಡ್ಡ ಸಮಸ್ಯೆ. ನನಗೆ ಡ್ಯಾನ್ಸ್ಗಾದ್ರೂ ಕರ್ಕೊಂಡು ಹೋಗೋದು, ರೆಡಿ ಮಾಡೋದೇ ದೊಡ್ಡ ಸಮಸ್ಯೆ ಅಂದ್ಬಿಡುತ್ತೆ. ಮೇಕಪ್ಪು, ಜ್ಯುವೆಲರಿ ಹಾಕಿ, ಆಮೇಲೆ ಬ್ಯಾಗ್ಸ್ ತೋರ್ಸಮ್ಮ. ಈ ಥರ ಜಡೆ, ಉದ್ದ ಜಡೆ. ಈಗ ನಮ್ಮ ಅಮ್ಮ ಅಲ್ಲಿ ಹೋಗಿದ್ದಾರೆ ಲಕ್ಕಿ ಸೊಪ್ಪು ತರಕ್ಕೆ. ಅದು ಒಂದು ಎವಿಡೆನ್ಸ್ ಇದೆ, ಅದಕ್ಕೆ ಲಕ್ಕಿ ಸೊಪ್ಪು ಬೇಕು ಅಂತ ಹೇಳಿದರು ಟೀಚರ್ಸ್ ಎಲ್ಲ. ಹಾಗಾಗಿ ಅಮ್ಮ ತರಕ್ಕಂತ ಹೋಗಿದ್ದಾಳೆ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಿಲ್ಲ, ಅದಕ್ಕೆ ಕಟ್ ಮಾಡಿ. ಇವಾಗ ಪ್ರಾರ್ಥನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ಇವರು ಬೇರೆ ಬೇರೆ ಕಾಲೇಜುಗಳಲ್ಲಿ ಅಂದರೆ ರಿಪ್ಪನ್ಪೇಟೆ, ಕಡೂರು ಮುಂತಾದ ಕಾಲೇಜುಗಳಲ್ಲಿ ಕರ್ತವ್ಯವನ್ನು ಸಹ ಇವರು ನಿರ್ವಹಿಸಿದ್ದಾರೆ. ಆಗುತ್ತೆ, ಬಸ್ ಮುಖ್ಯ ಆಗಲ್ಲ, ಭಾವನೆ ಮುಖ್ಯ ಆಗುತ್ತೆ, ಮಾಧ್ಯಮ ಮುಖ್ಯ ಆಗಲ್ಲ, ಮನುಷ್ಯತ್ವ ಮುಖ್ಯ ಆಗುತ್ತೆ, ಅಕ್ಷರ ಮುಖ್ಯ ಆಗಲ್ಲ, ಅನ್ನ ಮುಖ್ಯ ಆಗುತ್ತೆ, ಸಮವಸ್ತ್ರ ಮುಖ್ಯ ಆಗಲ್ಲ, ಸಮಾನತೆ ಮುಖ್ಯ ಆಗುತ್ತೆ, ಸ್ಟ್ರಿಕ್ಟ್ ಮುಖ್ಯ ಆಗಲ್ಲ, ಶಿಸ್ತು ಮುಖ್ಯ ಆಗುತ್ತೆ, ಭಾಷೆ ಮುಖ್ಯ ಆಗಲ್ಲ, ಬದುಕು ಮುಖ್ಯ ಆಗುತ್ತೆ, ಶಿಕ್ಷೆ ಮುಖ್ಯ ಆಗಲ್ಲ, ಶಿಕ್ಷಕರು ಮುಖ್ಯ ಆಗ್ತಾರೆ, ವಿದ್ಯೆ ಮುಖ್ಯ ಆಗಲ್ಲ, ಬುದ್ಧಿ ಮುಖ್ಯ ಆಗುತ್ತೆ, ಸಂಬಳ ಮುಖ್ಯ ಆಗಲ್ಲ, ಸಂಸ್ಕಾರ ಮುಖ್ಯ ಆಗುತ್ತೆ, ಬಹಿರಂಗ ಮುಖ್ಯ ಅನ್ನೋದಕ್ಕಿಂತ ಅಂತರಂಗ ಮುಖ್ಯ ಅಂತ ಹೇಳ್ಕೊಡಿ. ನಿಮ್ಮ ಶಿಕ್ಷಣ ಸಂಸ್ಥೆ ಜಗತ್ತಿನ ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗತ್ತೆ ಅಂತ ಭಾವಿಸ್ಕೊಂಡಿದ್ದೇನೆ. ದಯಮಾಡಿ ಈ ನಿಮಗೆ ಚಪ್ಪಾಳೆ ಹೊಡಿತಿದ್ದೀರಿ ಅಂದರೆ ನನ್ನ ಮಾತು ನಿಮ್ಮ ಹೃದಯಕ್ಕೆ ಇಳಿಯುತ್ತೆ ಅಂದ್ಕೊಂಡಿದ್ದೇನೆ. ಜೊತೆಗೆ ಭಾಳ ಜನ ನಾನು ಹೇಳಿದೆ, ಈಗೆಲ್ಲ ಬಂದು ಸೇರ್ಕತ್ತಿದ್ದಾರೆ ಪೋಷಕರು. ಯಾಕೆ ಹೇಳಿ, ಅವರು ಮನೆಯಿಂದ ಒಬ್ಬೊಬ್ಬರು ಮುಂದೆ ಕಳಿಸ್ಕೊಂಡು ಆ ಗಣಸಿಂದ ಮುಗಿತೇನೆ ಫೋನ್, ಆ ಗಣಸಿಂದ ಮುಗಿತೇನೆ ಒಂದು ಮುಗಿಯಕ್ಕೂ ಹೇಳೆ. ಭಾಳ ಜನ ಇನ್ನು ಕೆಲವರು ಇದ್ದಾರೆ, ನೀನು ಮಾತ್ರ ನಾನು 9:30 ತನಕ ಇರ್ತೀನಿ ಕಣೆ, ನಾನು ಕೊಡಿದ್ರು ಇಲ್ಲಿರಲ್ಲ. ಎಂತಕ್ಕೆ? ಕಾವು ಗಿಲ್ಲಿ ಬಿಗ್ ಬಾಸ್. ಅಶ್ವಿನಿ ಗಂಡನ್ ಬಿಟ್ಟಿತ್ತಂತಲೇ, ಅಶ್ವಿನಿ ಗಂಡಿಲ್ಲಂತ, ನಿನ್ನ ಆ ಜಾಹ್ನವಿಯೂ ಗಂಡಿಲ್ಲ. ಅಲ್ಲ, ಈ ಥರ ಬಾಯಿ ಮಾಡಿದ್ರೆ ಯಾರು ಇರ್ತಾರೆ ಗಂಡ ದಿಟ್ಲ? ನಮ್ಮನೆಯರಾಗಿದ್ರೆ ಬಿಟ್ಟು ಎಷ್ಟೋ ವರ್ಷ ಆಗೋದು. ಅಕ್ಕ ನಿನ್ನ ಸಂಸಾರ ನೋಡ್ಕ್ಯ, ಆ ಜಾಹ್ನವಿ, ಆ ಅಶ್ವಿನಿ, ಆ ಗಿಲ್ಲಿ, ಆ ಗಾವು, ಜಪ್ಪ. ನಾನೊಂದು 1400 ಸ್ಪೀಚ್ ಮಾಡಿರ್ಬೋದು ಆಲ್ ಓವರ್ ಕರ್ನಾಟಕ. ಆದರೆ ನಗರ, ಮಾಸ್ತಿಕಟ್ಟೆ, ಯಡೂರು ಅಂದಾಗ ಏನೋ ಒಂಥರ ಮೈ ಜುಮ್ ಅನ್ನುತ್ತೆ. ಇದು ನನ್ನದೆಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ಮಾತಾಡಿದ್ದೀನಿ ನಾನು. ಗೆಳೆಯರೆ, ಎಲ್ಲರಿಗೂ ನನ್ನ ಮಾತಿನ ಮುಕ್ತಾಯಕ್ಕೆ ಬರ್ತಿದ್ದೀನಿ. ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೇಯ ಪೇರೆಂಟ್. ನೋಡ್ಬೋದು, ಎಂಟ್ರೆನ್ಸ್ ಚೆನ್ನಾಗಿ ಮಾಡಿದ್ದಾರೆ, ತೋರಿಸ್ತೀನಿ. ಹಾಗೆ ಅಂಗಡಿ ಕೂಡ ಬಂದಿದ್ದಾವೆ ಸುಮಾರು. ಜಾತ್ರೆಗೆ ಬಂದ ಅಂಗಡಿ ಎಲ್ಲ ಇಲ್ಲೇ ಬಂದಿದ್ದಾವೆ ಅನ್ಸುತ್ತೆ. ಸಣ್ಣ ಜಾತ್ರೆ ಥರನೇ ಆಗಿದೆ. ನೋಡ್ಬೋದು ಇಲ್ಲಿ ಈ ಕಡೆ ಕಾರ್ನ್ ಮತ್ತು
ಪೊಟ್ಯಾಟೊ ಟ್ವಿಸ್ಟರ್ದಿದೆ, ಆಮೇಲೆ ಸ್ವೀಟ್ ಕಾರ್ನ್ ಇದೆ. ಇಲ್ಲೂ ಕೂಡ ಸೋಡಾದ್ದು, ಮಂಡಕ್ಕಿ, ಮಸಾಲೆ ಪುರಿದು ಎಲ್ಲ ಅಂಗಡಿ ಇದೆ. ಎಂಟ್ರೆನ್ಸ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಅಂತೂ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಒಳಗಡೆವರೆಗೂ ಲೈಟಿಂಗ್ಸ್ ಇದೆ, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸ್ ಅಲ್ಲಿ. ಆಮೇಲೆ ಇಲ್ಲೊಂದು ಸೆಲ್ಫಿ ಸ್ಟ್ಯಾಂಡ್ ಕೂಡ ಮಾಡಿದ್ದಾರೆ. ಈ ಕಡೆ ತೋರಿಸ್ತೀನಿ ನೋಡಿ, ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ ನೋಡಿ. ಸೆಲ್ಫಿ ಸ್ಟ್ಯಾಂಡ್ ಹೆಂಗೆ ಕಾಣಿಸ್ತಾ ಇದೆ ಅಂತ, ಚೆನ್ನಾಗಿದೆಯಲ್ಲ ಸೆಲ್ಫಿ ಸ್ಟ್ಯಾಂಡ್. ಲೈಟಿಂಗ್ಸ್ ಅಲ್ಲಿ ಸ್ಕೂಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಬಿಲ್ಡಿಂಗ್ಗಳೆಲ್ಲ ಅಲ್ವಾ. ಫೋನ್ ಮಾಡ್ತಿದ್ದಾರೆ ರಮೇಶ್ ರಮೇಶ್ ಭಟ್ರು ಬಂದಾರ? ವಿಡಿಯೋ ಮಾಡ್ತಿದ್ದೆ. ಹೌದಾ? ನಾನು ಫೋಟೋ ಹೊಡಿತೀನಿ. ಇಲ್ಲ ಹೊರಟಾಯ್ತು. ಈಗ ಶ್ರವಂತಿ ಬದಲು ಮಗಳ ಬದಲು ಅಮ್ಮನೇ ತಗೊಂಡು SLCಯಲ್ಲಿ ಮಾರ್ಕ್ಸ್ ಚೆನ್ನಾಗಿ ಯಾವುದು 2 ಸಬ್ಜೆಕ್ಟ್ ಔಟ್ ಬಂದಿದೆ. ನಾವೆಲ್ಲ ಪೇರೆಂಟ್ಸು ಆಮೇಲೆ ಯೂನಿಯನ್ ಡೇ ನೋಡಕ್ ಬಂದವರೆಲ್ಲ ಕೂತಿದ್ದಾರೆ. ಅಲ್ಲಿ ಪ್ರೈಸ್ಗಳನ್ನ ಕೊಡ್ತಿದ್ದಾರೆ. ಈಗ ಮಕ್ಕಳದೆಲ್ಲ ಯಕ್ಷಗಾನ ಇದೆ, ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ಫೇಸ್ ಇಂದೆಲ್ಲ ನೋಡಿ ಮೇಕಪ್ ಆಗಿದೆ. ಆಲ್ರೆಡಿ ನೋಡಿ ಫೇಸ್ ಮೇಕಪ್ ಆಗಿದೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫೇಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿ ಲಘು ಉಪಹಾರದ ವ್ಯವಸ್ಥೆ ಮಾಡಿದ್ದಾರೆ. ಜನ ನೋಡ್ಬೋದು ಎಷ್ಟೆಲ್ಲ ಇದ್ದಾರೆ. ಇವಾಗ ತಗೊಂತಾ ಇದ್ದಾರೆ. ಇದು ಕೂಡ ಸ್ವಲ್ಪ ಹಳೆ ವಿಡಿಯೋನೇ ಆಗಿರುತ್ತೆ, ಹಾಕೋಕ್ಕೆ ಆಗಿರಲಿಲ್ಲ, ಹಾಗಾಗಿ ಇವತ್ತು ಹಾಕ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರೋ ಒಂದು ಲೈಕ್ ಮಾಡಿ, ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.